RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ರಾಜ್ಯ ಸರ್ಕಾರವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಕಾನೂನುಬಾಹಿರವಾಗಿ ಅನುಷ್ಠಾನಗೊಳಿಸುತ್ತಿರುವುದರಿಂದ ನಮ್ಮ ಗೋರ್ ಬಂಜಾರ ಲಂಬಾಣಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯವಾಗುತ್ತಿದೆ. ಈಗಿರುವ 15% ಮೀಸಲಾತಿಯನ್ನು ನಮ್ಮನ್ನು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬಾರದು ಎಂದು ರಾಷ್ಟ್ರೀಯ ಗೋರ್ ಸೇನಾನೆ ಮುಖಂಡರು ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಗೋರ್ ಬಂಜಾರ ಸಮುದಾಯವು ಭಾರತ ದೇಶದ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಕೂಡ ಇನ್ನೂ ನಮ್ಮ ತಾಂಡಗಳು ಸಂಪೂರ್ಣವಾಗಿ ಕಂದಾಯ ಗ್ರಾಮ ಆಗಿಲ್ಲ. ನಮ್ಮ ಗೋರ್ ಬಂಜಾರ ಸಮುದಾಯ ಸಾಕ್ಷರತಾ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ತೀರಾ ಕಡಿಮೆ ಇದೆ ಮತ್ತು 90% ಜನರು ಬಡ ರೇಖೆಗಿಂತ ಕೆಳಗೆ ವಾಸಿಸುತ್ತಿದ್ದಾರೆ. ಆರ್ಥಿಕ ಸಮಸ್ಯೆಗಳಿಂದಾಗಿ ಗೋರ್ ಬಂಜಾರ ಸಮುದಾಯವು ಉದ್ಯೋಗಗಳನ್ನು ಹುಡುಕಿಕೊಂಡು ವಲಸೆ ಗುಳೆ ಹೋಗುತ್ತಿದ್ದಾರೆ. ಇದು ನಮ್ಮ ಕುಟುಂಬ ಮತ್ತು ಮಕ್ಕಳ ಹಾಗೂ ಅವರ ಅಭಿವೃದ್ಧಿ ತೊಂದರೆ ಉಂಟು ಮಾಡುತ್ತಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಗೋರ್ ಸೇನಾ ಅಧ್ಯಕ್ಷರಾದ ರವಿ ರಾಠೋಡ್ ಕಾರ್ಬಾರಿ, ಮಾನ್ ಸಿಂಗ್ ಚೌಹಾಣ್, ಶಿವರಾಜ್ ರಾಠೋಡ್, ವಿನೋದ್ ರಾಠೋಡ್, ಪ್ರೇಮ್ ರಾಠೋಡ್, ಮುತಿರಾಜ್ ರಾಠೋಡ್ ಅವರು ಹಾಜರಿದ್ದರು. ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಶುಭೋದಯ, ನಮಸ್ಕಾರಗಳು. ತಮ್ಮೆಲ್ಲರಿಗೂ ವಿಶ್ವ ಗೋರ್ ಬಂಜಾರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಂಬರ್ 1, ರಾಜ್ಯ ಸರ್ಕಾರವು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಕಾನೂನುಬಾಹಿರವಾಗಿ ಅನುಷ್ಠಾನಗೊಳಿಸುತ್ತಿರುವುದರಿಂದ ನಮ್ಮ ಗೋರ್ ಬಂಜಾರ ಲಂಬಾಣಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗುತ್ತಿದೆ. ಈಗಿನ 18% ಮೀಸಲಾತಿಯನ್ನು ನಮ್ಮನ್ನು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಜಾರಿ ಮಾಡಬಾರದೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಗೋರ್ ಬಂಜಾರ ಸಮುದಾಯವು ಭಾರತ ದೇಶದ 28 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 28 ವರ್ಷಗಳಾದರೂ ಕೂಡ ಇನ್ನೂ ನಮ್ಮ ತಾಂಡಗಳಿಗೆ ಸಂಪೂರ್ಣ ಕಂದಾಯ ಗ್ರಾಮ ಆಗಿಲ್ಲ. ನಮ್ಮ ಗೋರ್ ಬಂಜಾರ ಸಮುದಾಯದ ಸಾಕ್ಷರತಾ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ತೀರಾ ಕಡಿಮೆ ಇದೆ ಮತ್ತು 90% ಜನರು ಬಡತನದ ರೇಖೆಗಳಿಂದ ಕೆಳಗೆ ವಾಸಿಸುತ್ತಿದ್ದಾರೆ. ಆರ್ಥಿಕ ಸಮಸ್ಯೆಗಳಿಂದಾಗಿ ಗೋರ್ ಬಂಜಾರ ಸಮುದಾಯವು ಉದ್ಯೋಗವನ್ನು ಹುಡುಕಿಕೊಂಡು ವಲಸೆ ಗುಳೆ ಹೋಗುತ್ತಿದ್ದಾರೆ. ಇದು ನಮ್ಮ ಕುಟುಂಬ ಮತ್ತು ಮಕ್ಕಳ ಶಿಕ್ಷಣ ಹಾಗೂ ಅವರ ಅಭಿವೃದ್ಧಿ ತೊಂದರೆಗಳನ್ನು ಉಂಟು ಮಾಡುತ್ತಿದೆ. ನಮ್ಮ ಗೋರ್ ಬಂಜಾರ ಸಮುದಾಯದಲ್ಲಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವುದಿಲ್ಲ. ಇದರಿಂದಾಗಿ ಅವರು ಅಸ್ವಸ್ಥ ಮತ್ತು ಚದುರಿ ಜೀವನಕ್ಕೆ ಕಾರಣವಾಗುತ್ತಿದೆ. ಭಾರತದಾದ್ಯಂತ ಹರಡಿರುವ ನಮ್ಮ ಸಮುದಾಯದ ಕೇಂದ್ರದಿಂದ ಒಂದು ವಿಶಿಷ್ಟ ಗುರುತನ್ನು ಹಾಗೂ ರಾಜ್ಯಗಳಲ್ಲಿ ಸಮುದಾಯದ ಸಾಮಾನ್ಯ ವರ್ಗೀಕರಣವನ್ನು ಹೊಂದಲು ಮತ್ತು ನಮ್ಮ ಬಂಜಾರ ಭಾಷೆಗೆ ಗೋರ್ ಬೋಲಿ ರಾಜ್ಯ ಮಾನ್ಯತೆಯನ್ನು ನೀಡಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳಿಂದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಬಂಜಾರ ಸಮುದಾಯಕ್ಕೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ನಮ್ಮ ರಾಜ್ಯದಲ್ಲಿ ಬಂಜಾರ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಬಂಜಾರ ಸಮುದಾಯದ ಸಾಂಸ್ಕೃತಿಕ ಗುರುತುಗಳು ಅಪಾಯದಲ್ಲಿದೆ. ಈ ನಿಟ್ಟಿನಲ್ಲಿ ಸರ್, ಇವತ್ತು ವಿಶ್ವ ಗೋರ್ ಬಂಜಾರ ದಿನಾಚರಣೆ ಪ್ರಯುಕ್ತ ನಾವು ಗೋರ್ ಸೇನಾ ರಾಷ್ಟ್ರೀಯ ಸಂಘಟನೆ ಇವತ್ತಿನ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ನಮ್ಮ ಸಮಾಜ ಇವತ್ತಿನ ಟೈಮ್ನಲ್ಲಿ ಭಾಳಷ್ಟು ಹಿಂದುಳಿದಿದೆ ಸರ್. ಒಳ ಮೀಸಲಾತಿಯ ಕರ್ನಾಟಕ ಸರ್ಕಾರ ಹೊಂದ್ಕೊಂಡು ಮಾಡ್ತಿದ್ದಾರೆ. ಅದು 15%ನಲ್ಲೇ ಇರಬೇಕು. ಇದರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬಾರ್ದು. ಯಾಕಂದರೆ ನಮ್ಮ ಸಮಾಜ ಭಾಳ ಗುಳೆ ಹೋಗ್ತಾ ಇದೆ. ಶಿಕ್ಷಣ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಭಾಳ ಹಿಂದುಳಿತಾ ಇದೆ. ಹಾಗಾಗಿ ಇವತ್ತಿನ ದಿನ ತಮ್ಮಲ್ಲಿ ನಾವು ವಿಶ್ವ ಗೋರ್ ಬಂಜಾರ ದಿನಾಚರಣೆ ಪ್ರಯುಕ್ತ ತಮ್ಮಲ್ಲಿ ಈ ಥರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಇನ್ನು ನಾವು ಸಬಲರಾಗಿ ಆಗಿಲ್ಲ. ಅದರ ಒಳಗಡೆ ಮತ್ತೆ ಇದು ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರಿಂದ ನಮ್ಮ ಬಂಜಾರ ಸಮುದಾಯ, ಕೊರ್ಚಾ, ಕೊರ್ಮ, ಬೋವಿ, ಲಂಬಾಣಿ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯವಾಗ್ತಿದೆ. ನಮ್ಮ ಸಂವಿಧಾನ, ನಮ್ಮ ಭಾರತ ದೇಶದ ಸಂವಿಧಾನ ಯಾರ ಜನಸಂಖ್ಯೆ ಎಷ್ಟಿದೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಡಬೇಕಂತ ನಮ್ಮ ಸಂವಿಧಾನ ಹೇಳುತ್ತೆ. ಬಟ್ ನಾವು ಈಗ ಹೇಳ್ತಿರೋದು ಯಾವುದೇ ಸಮುದಾಯ ಆಗಲಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಬೇಕಂತ ಏನೂ ಇಲ್ಲ.
ಎಲ್ಲ ಸಮುದಾಯಕ್ಕೆ ಅವರವರ ಏನು ಮೀಸಲಾತಿ ಸಿಗಬೇಕು ಅದು ಅವ್ರಿಗೆ ಸಿಗಲಿ, ಅದರಿಂದ ನಮಗೇನು ಸಮಸ್ಯೆ ಇಲ್ಲ. ಬಟ್ ನಮ್ಮ ಸಮಾಜದೇನು ಮೀಸಲಾತಿ ಇದೆ, ಏನು 15% ಮೀಸಲಾತಿಯಲ್ಲಿ ನಾವು 101 ಕಾಸ್ಟ್ ಇದ್ದೀವಿ. ಬಟ್ ಅದರಲ್ಲಿ ನಮ್ಮ ಅಣ್ಣ ತಮ್ಮರನ್ನ ಸಹೋದರನ್ನ ಹೊಡೆಯುವಂಥ ಕೆಲಸ ಇವತ್ತಿನ ದಿನಗಳಲ್ಲಿ ರಾಜಕೀಯ ಪಕ್ಷ